ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಅಗ್ನಿಪಥ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಕರ್ನಾಟಕದಲ್ಲೂ ವಿರೋಧ ವ್ಯಕ್ತವಾಗ್ತಿದೆ. 20ನೇ ತಾರೀಕು ಬೆಳಗಾವಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸೇನೆ ಸೇರೋದಕ್ಕೆ ಬಯಸುವಂತ ಆಕಾಂಕ್ಷಿಗಳಿಂದ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಜೂನ್ 20ನೇ ತಾರೀಕು ಬೆಳಗಾವಿಯ ಕೋಟೆ ಬಳಿ ಜಮಾವಣೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆ ಮೆಸೇಜ್ ಅನ್ನ ಎಲ್ಲ ಕಡೆ ಅವರು ಪಾಸ್ ಮಾಡ್ತಾ ಇದ್ದಾರೆ, ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ವಾಟ್ಸ್ಆಪ್ ಮೂಲಕ ನೂರಾರು ಯುವಕರಿಂದ ಈ ಸಂದೇಶ ಈಗ ವೈರಲ್ ಆಗ್ತಾ ಇದೆ, ಎಲ್ರಿಗೂ ಕಳಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಮಾಡಿ ಪ್ರತಿಭಟನೆಗೂ ಕೂಡ ಅಂದ್ರೆ ಹೆದ್ದಾರಿ ತಡೆಯನ್ನ ಮಾಡಿ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇಂಡಿಯನ್ ಆರ್ಮಿ ಸೇರುವಂತ ಎಲ್ಲ ಯುವಕರಿಗೂ ಮನವಿ ಇದು ಅಂತ ಹೇಳ್ಬಿಟ್ಟು ಆ ಸಂದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಾಟ್ಸ್ಆಪ್ ನಲ್ಲೇ ಈಗ ಆ ಮೆಸೇಜ್ಗಳನ್ನ ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 20ನೇ ತಾರೀಕು ಬೆಳಗಾವಿ ಬಂದ್ ಮಾಡಬೇಕು, ಸೇನೆಗೆ ಸೇರುವ ಆಕಾಂಕ್ಷೆ ಇರುವಂತವರೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಆ ಮೆಸೇಜ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕೇವಲ ಬೆಳಗಾವಿ ಮಾತ್ರ ಅಲ್ಲ, ಧಾರವಾಡದಲ್ಲೂ ಅಗ್ನಿಪಥ್ ವಿರೋಧಿಸಿ ಗಲಾಟೆ ಆಗ್ತಾ ಇದೆ. ಗಲಾಟೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರಲ್ಲ, ಭಾಗವಹಿಸಿದ್ರಲ್ಲ, ಅವ್ರಿಗೋಸ್ಕರ ಪೊಲೀಸರು ಈಗ ಗಲ್ಲಿಗಳಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಅಟ್ಟಾಡ್ಸ್ಕೊಂಡು ಹೋಗಿ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಈ ಅಗ್ನಿಪಥ್ ಯೋಜನೆ ವಿರೋಧಿಸಿ ಉತ್ತರ ಭಾರತದಲ್ಲಿ ತೀವ್ರ ರೀತಿಯಲ್ಲಿ ಹೋರಾಟ, ಪ್ರತಿಭಟನೆ, ಕಿಚ್ಚು, ರೈಲಿಗೆಲ್ಲ ಬೆಂಕಿ ಹಚ್ಚೋದು ಇಂಥದ್ದೆಲ್ಲ ಮಾಡ್ತಾ ಇದ್ರು. ಆದ್ರೆ ಕರ್ನಾಟಕದಲ್ಲಿ ಶಾಂತಿಯುತವಾಗಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇವತ್ತು ಏಕಾಏಕಿ ಬೇರೆ ಬೇರೆ ಭಾಗಗಳಲ್ಲಿ, ಬೆಳಗಾವಿ ಇರ್ಬೋದು, ಧಾರವಾಡ, ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಧಾರವಾಡದ ಡಿಸಿ ಕಚೇರಿ, ಮುಖ್ಯ ಅಂಚೆ ಕಚೇರಿ, ಮಾಳಮಡ್ಡಿ ಪ್ರದೇಶದಲ್ಲಿ ಪೊಲೀಸರು ಈ ತರ ಗಲಾಟೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವ್ರಿಗೋಸ್ಕರ ನೋಡಿ ಅಟ್ಟಾಡ್ಸ್ಕೊಂಡು ಹೆಂಗ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ಈಗ ಸುಮಾರು 30ಕ್ಕೂ ಅಧಿಕ ಮಂದಿಯನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬುರಾಮ್ ಭೇಟಿ ಕೊಟ್ಟು ಗಲಾಟೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈಗ ಬೆಳಿಗ್ಗೆ ಇಲ್ಲಿ ಕೆಲವು ಹುಡುಗರು ಸೇರಿದ್ರು. ಅವರು ಒಂದು ಕಡೆ ಪೊಲೀಸು ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಹೋಗಿದ್ರು. ಅವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ನೀವು ಇಮಿಡಿಯೇಟ್ ಡಿಸ್ಪರ್ಸ್ ಆಗಬೇಕಾಯ್ತು, ಹೋಗಬಾರ್ದು, ಅಸೆಂಬಲ್ ಆಗಬಾರ್ದು. ಆವಾಗ ಅವ್ರು ಹೇಳಿದ್ರಿಲ್ಲ, ನಾವು ಒಂದು ಮೆಮೊರಂಡಮ್ ಕೊಡಬೇಕಾಗ್ತದೆ. ತಕ್ಷಣ ADC ಅವರು ಅಲ್ಲೇ ಸ್ಪಾಟ್ಗೆ ಬಂದು ಮೆಮೊರಂಡಮ್ ತೊಗೊಂಡಿದ್ರು. ತೊಗೊಂಡ ನಂತರ ಅವ್ರಿಗೆ ಹೇಳಿದರು ಡಿಸ್ಪರ್ಸ್ ಆಗಿ, ಅವ್ರು ಆಗಿಲ್ಲ. ಆಗುವಾಗ ಡಿಸ್ಪರ್ಸ್ ಆಗಿಲ್ಲ, ಅಲ್ಲಿ ಕಂಟಿನ್ಯೂ ಮಾಡುವಾಗ ಪೊಲೀಸರು ಕೆಲವು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ. ಉಳಿದವರು ಅಲ್ಲಿಂದ ಜಾಗ ಬಿಟ್ಟು ಓಡಿ ಹೋಗಿದ್ದಾರೆ. ಈಗ ಇದರಲ್ಲಿ ನಾವು ಸುಮಾರು 30 ಜನ ಅಷ್ಟುಗೆ ಪ್ರಿವೆಂಟಿವ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಸಿಚುವೇಶನ್ ಟೋಟಲಿ ನಾರ್ಮಲ್ ಇದ್ದಾವೆ. ಪೊಲೀಸ್ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂಯಿಂದ ಎಲ್ಲಿ ಇಂಪಾರ್ಟೆಂಟ್ ಏನು ಬಂದೋಬಸ್ತ್ ಮಾಡಬೇಕು ಅದು ನಿನ್ನೆ ಕೂಡ ಇತ್ತು, ಕಂಟಿನ್ಯೂ ಇದ್ದಾವೆ. ಇವತ್ತು ಕೂಡ ಕಂಟಿನ್ಯೂ ಇದ್ದಾವೆ. ಇವತ್ತು ಅರ್ಲಿ ಮಾರ್ನಿಂಗಿಂದ ಕಂಟಿನ್ಯೂ ಇತ್ತು ಧಾರವಾಡಲ್ಲಿ ಬಂದೋಬಸ್ತ್. ಪೊಲೀಸರು ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಿಲ್ಲ ಸರ್. ಅದು ಆಯಿತು, ಪ್ರಯತ್ನ ಮಾಡಿದ್ರು, ಆಗಿಲ್ಲ ಅಂದರೆ ಮತ್ತೆ ಅವರು ಪೊಲೀಸರು ಅವರು ಕಾನೂನುಬದ್ಧ ಏನು ಕ್ರಮ ತಗೊಳ್ಬೇಕಾಗಿದೆ ತಗೊಂಡು. ಇನ್ನು ಅಗ್ನಿಪಥ್ ಗಲಭೆ ಹಿಂದೆ ಷಡ್ಯಂತ್ರ ಇದೆ ಅಂತ CT ರವಿ ಗಂಭೀರ ಆರೋಪ ಮಾಡಿದ್ದಾರೆ. ದೇಶ ಸೇವೆ ಮಾಡೋಕೆ ಬಯಸೋರು ಕಲ್ ಹೊಡೆಯಕ್ ಹೋಗಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂಸಾಚಾರದ ಹಿಂದೆ ಪೂರ್ವ ಯೋಜಿತ ಪ್ಲಾನ್ ಎಲ್ಲ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಎಲ್ಲ ತಯಾರಿ ಮಾಡ್ಕೊಂಡು ಬಂದೇ ಇವರು ಬೆಂಕಿಯನ್ನ ಹಾಕ್ತಿದ್ದಾರೆ. ಬೆಂಕಿ ಹಾಕಿರೋರು ಸೈನ್ಯಕ್ಕೆ ಸೇರೋರು ಅಲ್ಲ, ದೇಶಭಕ್ತಿ ಇರೋರು ಸೇನೆ ಸೇರ್ತಾರೆ. ಯಾರಿಗ್ ದೇಶಭಕ್ತಿ ಇಲ್ಲ, ಗಲಾಟೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿದ್ರಲ್ಲ, ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ದೇಶಭಕ್ತಿ ಇರೋರು ಸೇನೆ ಸೇರ್ಕೊಳ್ತಾರೆ, ಯಾರಿಗ್ ದೇಶಭಕ್ತಿ ಇಲ್ಲ ಅವರೆಲ್ಲ ಸಿದ್ದರಾಮಯ್ಯ ತರ ಮಾತಾಡ್ತಾರೆ ಅಂತ ಸಿದ್ದರಾಮಯ್ಯ ಎಡಬಿಡಂಗಿ ಅಂತಾನೂ ಕೂಡ CT ರವಿ ವಾಗ್ದಾಳಿಯನ್ನ ಮಾಡಿದರು. ಇದ್ರ ಜೊತೆಗೇನೆ ಅದ್ರ ಜೊತೆಗೆ PUCಗೆ ತತ್ಸಮಾನವಾಗಿರ್ತಕ್ಕಂಥ ಬ್ರಿಡ್ಜ್ ಕೋರ್ಸ್ ಅನ್ನು ಕೂಡ ಕಲಿಸ್ತಾರೆ. ಇಷ್ಟೆಲ್ಲ ಇದ್ದಾಗ ಇದು ಸಾಮರ್ಥ್ಯ ತುಂಬುವಂತದೇ ಸಂಗತಿ ಹೊರತು ದುರ್ಬಲಗೊಳಿಸುವ ಸಂಗತಿ ಅಲ್ಲ. ಹೀಗಿರ್ಬೇಕಾದ್ರೆ ಹೊಸತನ ಬಯಸಬಾರದು ಅಂತಂದ್ರೆ ಅದು ಅಲ್ಲಿರುವಂತ ಸೈನ್ಯದ ಮೂರು ಜನ ದಂಡನಾಯಕರು ಸುಮ್ಮನೆ ತಂದಿದ್ದಾರಾ? ಅವ್ರ ಸೈನ್ಯವನ್ನ ದುರ್ಬಲಗೊಳಿಸೋಕೆ ತಂದಿದ್ದಾರಾ? ಅವರ ಆಲೋಚನೆ ಮಾಡಿ ತಂದಿರತಕ್ಕಂಥ ಸಂಗತಿ. ದುರ್ದೈವ ಸಂಗತಿ, ನಮ್ಮ ದೇಶದಲ್ಲಿ ಎಲ್ಲವೂ
ರಾಜಕೀಯಕರಣಗೊಂಡು ಬಿಡ್ತವೆ. ಯಾವಾಗಲೂ ದೇಶ ಸೇವೆ ಮಾಡಬೇಕು ಅಂತ ಹೋಗೋನು ನಮ್ಮ ದೇಶದ ಆಸ್ತಿಗೆ ಬೆಂಕಿ ಹಾಕುವಂತ ಯೋಚನೆಯೂ ಸಹಿತ ಮಾಡಲ್ಲ. ನಮ್ಮ ದೇಶದ ಆಸ್ತಿಗೆ ಬೆಂಕಿ ಹಾಕುವ ಯೋಚನೆಯನ್ನೂ ಕೂಡ ದೇಶ ಸೇವೆ ಮಾಡಬೇಕು ಅಂತ ಬಯಸೋನು ಮಾಡೋದಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಮೊನ್ನೆನೆ ಮಾತಾಡ್ಬಿಟ್ಟಿದ್ದೀನಿ. ಇತ್ತೀಚೆಗೆ ಅವರು ಎಡಬಿಡಂಗಿ ಆಗಿದ್ದಾರೆ ಅಂತ ಹೇಳಿ. ಅದಕ್ಕೆ ಅವ್ರ ಸಿದ್ಧಾಂತವೇ ಕಾರಣ. ಅದೇ ಉತ್ತರ ಪ್ರದೇಶದಲ್ಲಿ, ಅದೇ ಉತ್ತರಾಖಂಡಲ್ಲಿ, ಮಣಿಪುರ್ನಲ್ಲಿ, ಗೋವಾದಲ್ಲಿ ಬಿಜೆಪಿ ಗೆದ್ದು ಬಂತು. ಪಂಜಾಬ್ನಲ್ಲಿ ಇದ್ದ ಕಡೆಗಳು ಅಧಿಕಾರ ಕಳ್ಕೊಳ್ತು. ಅಂದ್ರೆ ರೈತರೆಲ್ಲರೂ ಸೇರಿ ಕಾಂಗ್ರೆಸ್ ಮುಗಿಸಿದ್ರು. ರೈತರೆಲ್ಲರೂ ಸೇರಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತಂದ್ರು. ರೈತರೆಲ್ಲರೂ ಸೇರಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತಂದ್ರು. ಸಿದ್ದರಾಮಯ್ಯನವರೇ, ರೈತರೆಲ್ಲರೂ ಸೇರಿ ನಿಮ್ಮ ಕಾಂಗ್ರೆಸ್ನ ನಾಟಕ ನೋಡಿ, ಕಾಂಗ್ರೆಸ್ನ ನಾಟಕ ಕೊನೆಯಾಗಬೇಕು ಅಂತ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಮುಗಿಸಿದ್ರು. ಇನ್ನು ಅಗ್ನಿಪಥ್ ಯೋಜನೆಗೆ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸೇನೆಯ 16 ಪಡೆಗಳಲ್ಲಿ ಅಗ್ನಿವೀರರಿಗೆ ಮೀಸಲಾತಿ ಇದೆ. ಈಗ ಹೆಚ್ಚಿನ ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅಲ್ಲಿಗೆ ಈ ಪ್ರತಿಭಟನೆ ಬಿಸಿ ಕೇಂದ್ರ ಸರ್ಕಾರಕ್ಕೆ ತಟ್ಟಿದೆ. ಭಾರೀ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿದೆ. ಕೋಸ್ಟ್ ಗಾರ್ಡ್ನಲ್ಲಿ 10% ಮೀಸಲಾತಿ ಘೋಷಣೆಯಾಗಿದೆ. ಅಂದ್ರೆ ಹೆಚ್ಚುವರಿಯಾಗಿದೆ ಎಲ್ಲ ಘೋಷಣೆಯಾಗಿರೋದು. ಇನ್ನು ಕೇಂದ್ರ ಸರ್ಕಾರದ ಕೆಲಸದಲ್ಲೂ 10% ಮೀಸಲಾತಿ ನೀಡ್ತೀವಿ ಅಂತ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಅಗ್ನಿವೀರರಿಗೆ ಕೇಂದ್ರದ ಹುದ್ದೆಗಳಲ್ಲಿ 10% ಮೀಸಲಾತಿಯನ್ನ ಘೋಷಣೆ ಮಾಡಿದೆ. ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ಹೆಚ್ಚುವರಿಯಾಗಿ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿದೆ ಕೇಂದ್ರ ಸರ್ಕಾರ. ಅಂದ್ರೆ ಅಗ್ನಿಪಥ್ ಯೋಜನೆ ಬಗ್ಗೆ ಪ್ರಸ್ತಾಪ ಆದಾಗ, ಮಹತ್ವದ ಘೋಷಣೆಗಳೆಲ್ಲ ಆದಾಗ ಭಾರೀ ವಿರೋಧ ವ್ಯಕ್ತವಾಯಿತು. ಅದನ್ನು ಉತ್ತರ ಭಾರತದಲ್ಲಂತೂ ಕಂಡಲ್ಲಿ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಿ ಬೆಂಕಿ ಹಚ್ಚೋ ಕೆಲಸ ಎಲ್ಲ ಮಾಡಿದ್ರು. ಮತ್ತೆ ಜನರನ್ನ ಲೂಟಿ ಮಾಡ್ತಾ ಇದ್ರು. ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ಆಗಿದ್ರಿಂದ ಫೈನಲಿ ಆ ವಿರೋಧದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗ ಕೇಂದ್ರ ಸರ್ಕಾರದ ಕೆಲಸದಲ್ಲೂ 10% ಮೀಸಲಾತಿ, ಅಗ್ನಿವೀರರಿಗೆ ಕೇಂದ್ರದ ಹುದ್ದೆಗಳಲ್ಲಿ 10% ಮೀಸಲಾತಿ, 16 ಪಡೆಗಳಲ್ಲಿ ಈಗ ಅಗ್ನಿವೀರರಿಗೆ ಮೀಸಲಾತಿಯನ್ನು ಕೊಟ್ಟಿದೆ. ಇನ್ನು ಕೋಸ್ಟ್ ಗಾರ್ಡ್ಸ್ನಲ್ಲಿ 10% ಮೀಸಲಾತಿ ಘೋಷಣೆಯಾಗಿದೆ. ಸೊ ಅಲ್ಲಿಗೆ ಮೀಸಲಾತಿಯನ್ನ ಹೆಚ್ಚುವರಿಯಾಗಿ ಮೀಸಲಿಟ್ಟಿದೆ ಈಗ ಕೇಂದ್ರ ಸರ್ಕಾರ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮೀಸಲಾತಿ ಅಂತ ಹೇಳ್ಬಿಟ್ಟು ನಾವು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಅದರಂತೆ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಟ್ ಈ ಪ್ರತಿಭಟನೆ ನಿಲ್ಲುತ್ತಾ ನೋಡಬೇಕಾಗತ್ತೆ. ಸೇನೆಯ ಒಟ್ಟು 16 ಪಡೆಗಳಲ್ಲಿ ಅಗ್ನಿವೀರರಿಗೆ ಮೀಸಲಾತಿ ಇರುತ್ತೆ. ಅಭ್ಯರ್ಥಿಗಳ ಅಳಲೇನಾಗಿತ್ತು ಅಂತಂದ್ರೆ ಈ ಮೀಸಲಾತಿ ಫಸ್ಟಿಗೆ ಒಂದು ಮಹತ್ವದ ಘೋಷಣೆ ಆಯ್ತಲ್ಲ ಅಗ್ನಿಪಥ್ ಯೋಜನೆ. ಸೊ ಅವಾಗ ಆ ಮೀಸಲಾತಿ ಏನ್ ಕೊಟ್ಟಿದ್ರು ಅದು ಸರಿ ಇಲ್ಲ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಇವ್ರದ್ದೊಂದು ಕನಸಿರುತ್ತೆ, ಅದಕ್ಕೋಸ್ಕರ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ಮಹತ್ವದ ಯೋಜನೆಯಲ್ಲಿ ಕೆಲಸ ಸಿಗಲ್ಲ ಅಂತ ಅಭ್ಯರ್ಥಿಗಳಿಗೆ ಯಾವಾಗ ಅನ್ನಿಸ್ತು, ಹಾಗಾಗಿ ಅವರು ಸಹಜವಾಗಿ ಅವ್ರ ವಿರೋಧ ವ್ಯಕ್ತಪಡಿಸಿದ್ರು. ಬಟ್ ಅದು ಹಿಂಸಾತ್ಮಕ ರೂಪ ಪಡ್ಕೊಳ್ತಾ ಹೋಯ್ತು. ಈಗ ಫೈನಲಿ ಕೇಂದ್ರ ಸಚಿವರ ವಿರುದ್ಧ ಪಿತೂರಿ ನಡೆದಿತ್ತ, ವಂಚನೆ ಮಾಡೋಕೆ ನಡೆದಿತ್ತ ಮಹಾ ಪ್ಲಾನ್. ಇದು ರಾಜ್ಯ ಬಿಜೆಪಿ ಸಚಿವರಿಗೆ ಸಂಬಂಧಪಟ್ಟಂತ ಸ್ಟೋರಿ. ಪೊಲೀಸ್ ಠಾಣೆ ಮೊರೆ ಹೋಗಿದ್ದಾರೆ ರಾಜ್ಯದ ಕೇಂದ್ರ ಸಚಿವೆ ಆಪ್ತ ಅಂತ ಹೇಳ್ಕೊಂಡು ಸಾರ್ವಜನಿಕರಿಗೆ ವಂಚನೆಯನ್ನ ಮಾಡಿದಾರಂತ ಆರೋಪಗಳು ಕೇಳಿಬಂದಿತ್ತು. ಸಾರ್ವಜನಿಕರಿಂದ ಹಣ ಪಡೆದು ವ್ಯಕ್ತಿಯೊಬ್ರು ವಂಚಿಸ್ತಾ ಇದ್ರು. ಆದ್ರೆ ಅವರು ಆ ಸಚಿವೆ ಹೆಸರನ್ನ ಹೇಳ್ತಾ ಇದ್ರಂತೆ. ಹಾಗಾಗಿ ಅವ್ರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ಯಾರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಿದ್ದು ನಾವು ಇಷ್ಟೊತ್ತು ಅಂದ್ರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ. ಅವ್ರ ಹೆಸರಲ್ಲಿ ವಂಚನೆ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಚೆನ್ನೈ ಹಾಗೇನೆ ಊಟಿಯಲ್ಲಿ ಜನರಿಂದ ಹಣ ಪಡೆದು ವಂಚನೆ ಆಗಿದೆಯಂತೆ. ನಾನು ಸಚಿವೆ ಆಪ್ತ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಈ ತರ ವಂಚನೆ ಮಾಡಿದಾನಂತೆ. ಭೂಮಾಲೀಕರು, ಕೃಷಿಕರು ಹಾಗೇನೆ ಉದ್ಯಮಿಗಳಿಗೆ ವಂಚನೆ ಆಗಿದೆ ಅಂತ ಗೊತ್ತಾಗಿದೆ. ಪ್ರಕಾಶ್ ಎಂಬಾತನಿಂದ ಕಳೆದ 3 ತಿಂಗಳಿಂದ ಶೋಭಾ ಕರಂದ್ಲಾಜೆ ಅವ್ರ ಹೆಸರು ಹೇಳ್ಕೊಂಡು ವಂಚನೆ ಮಾಡಿರುವಂತ ಆರೋಪಗಳು ಕೇಳಿಬಂದಿದೆ. ಮೋಸದ ಸುಳಿವು ಸಿಗ್ತಾ ಇದ್ದಂಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರ PA. ಇನ್ನು ಅವ್ರ PA ವರುಣ್ ಆದಿತ್ಯ ಅವರು ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸಚಿವೆ ಆಪ್ತ ಅಂತ ಹೇಳ್ಕೊಂಡು ಪ್ರಕಾಶ್ ಅನ್ನೋ ವ್ಯಕ್ತಿ ಈ ತರ ಕೆಲಸ ಮಾಡಿದ್ದಾನೆ, ಆಮಿಷಗಳನ್ನ ಒಡ್ಡಿದ್ದಾನೆ, ಹಣ ಪಡೆದಿದ್ದಾನೆ ಜನರಿಂದ. ಅದರಲ್ಲೂ ಚೆನ್ನೈ ಮತ್ತೆ ಊಟಿಯಲ್ಲಿ ಈತ ವಂಚನೆ ಮಾಡಿದ್ದಾನೆ, ಜನರಿಂದ ಹಣವನ್ನ ತಗೊಂಡಿದ್ದಾನೆ, ಅದು ಸಚಿವರ ಹೆಸರಲ್ಲಿ ಅಂತ ದೂರಿನಲ್ಲೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ.
ನೋಡಿ, ಭೂ ಮಾಲೀಕರು, ಕೃಷಿಕರು ಹಾಗೇನೆ ಉದ್ಯಮಿಗಳಿಗೆ ಚೆನ್ನೈ ಮತ್ತೆ ಊಟಿ ಭಾಗದಲ್ಲಿ ವಂಚನೆ ಮಾಡಿದಾರಂತೆ. ಹೇಳಿರೋದು ಸಚಿವೆ ಶೋಭಾ ಕರಂದ್ಲಾಜೆ ಅವ್ರ ಹೆಸರು. ಸೊ ಅವ್ರ ಹೆಸರನ್ನ ಆತ ಯುಟಿಲೈಸ್ ಮಾಡ್ಕೊಂಡಿದ್ದಾನೆ. ಅವರ ಆಪ್ತ ಅಂತ ಆತ ಹೇಳಿಕೊಂಡು ಜನರಿಂದ ದುಡ್ಡು ಹೊಡೆದಿದ್ದಾನೆ ಅಂತ ಯಾವಾಗ ವಿಷಯ ಗೊತ್ತಾಯ್ತು ತಕ್ಷಣಕ್ಕೆ ಎಚ್ಚೆತ್ಕೊಂಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ತಕ್ಷಣ ತಮ್ಮ PA ಕಳಿಸಿದ್ದಾರೆ. ಒಂದು ಕಂಪ್ಲೇಂಟ್ ಅನ್ನ ಈಗ ಲಾಡ್ಜ್ ಮಾಡಿಸಿದ್ದಾರೆ. ತಮಿಳುನಾಡು ಮೂಲದ ವ್ಯಕ್ತಿ ಅಂತ ಗೊತ್ತಾಗಿದೆ. ಯಾಕಂದ್ರೆ ತಮಿಳುನಾಡು ಮತ್ತೆ ಊಟಿ ಭಾಗದಲ್ಲಿ ಶೋಭಾ ಕರಂದ್ಲಾಜೆ ಅವರ ಆಪ್ತ ನಾನು ಅಂತ ಹೇಳ್ಕೊಂಡು ಆ ವ್ಯಕ್ತಿ ಮೋಸವನ್ನ ಮಾಡಿರೋದು. ಆತನ ಹೆಸರು ಪ್ರಕಾಶ್ ಅಂತಾನೂ ಗೊತ್ತಾಗಿದೆ. ಸದ್ಯಕ್ಕೆ ಕಂಪ್ಲೇಂಟ್ ನಲ್ಲಿ ಅದೆಲ್ಲದರ ಬಗ್ಗೆನೂ ಉಲ್ಲೇಖಗಳನ್ನ ಮಾಡಿದ್ದಾರೆ. ಇನ್ನು ಸಚಿವೆ ಶೋಭಾ ಕರಂದ್ಲಾಜೆ ಅವರ PA ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಫ್ರೀಡಂ ಪಾರ್ಕ್ ನಲ್ಲಿ RSS ಚಡ್ಡಿ ಹೈ ಡ್ರಾಮಾ ನಡೆದಿದೆ. RSS ಚಡ್ಡಿ ಸುಡೋದಕ್ಕೆ ಪ್ರತಿಭಟನಾಕಾರರು ಮುಂದಾದ್ರು. ಆದರೆ ಚಡ್ಡಿ ಸುಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ಈಗ ಪ್ರತಿಭಟನಾಕಾರರು ಚಡ್ಡಿ ಸುಡೋಕ್ ಹೋದ್ರು, ಪೊಲೀಸರು ಅದನ್ನು ತಡೆದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಪೊಲೀಸರ ವಿರುದ್ಧವೇ ಕಿಡಿಕಾರಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಪ್ರತಿಭಟನಾಕಾರರನ್ನ ಪೊಲೀಸರು ಚದುರಿಸಿದ್ದಾರೆ. ಎಲ್ಲರೂ ಮೀಡಿಯಾದವ್ರು ನಿಲ್ತಾರೆ ಅಂತ ಹೇಳಿ ಅದು ಚಡ್ಡಿಗೋಸ್ಕರ ಇದು ಮಾಡೋದ? ಎಲ್ಲ ಚೆನ್ನಾಗಾಗ್ತಿದೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಗಂಡಸರು ನೀವೇ ನಿಂತ್ಕೊಂಡಿದ್ದೀರಲ್ಲ. ಚಡ್ಡಿ ಅಂತ ಒಳಗಡೆ ಹಾಕಿದ್ರೆ ಅವ್ರು ಮುಖ್ಯ ಅಲ್ಲ. ಫ್ರೀಡಂ ಪಾರ್ಕ್ ನಲ್ಲಿ RSS ಚಡ್ಡಿ ಸುಡೋದಕ್ಕೆ ಅಂತ ಪ್ರತಿಭಟನಾಕಾರರು ಮುಂದಾಗಿದ್ರು. ಆದ್ರೆ ಅದಕ್ಕೆ ಅವಕಾಶವನ್ನ ಪೊಲೀಸರು ಮಾಡಿಕೊಟ್ಟಿಲ್ಲ. ಹಾಗಾಗಿ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧನೇ ಅಲ್ಲಿ ಕಿಡಿಕಾರಕ್ಕೆ ಶುರು ಮಾಡಿದ್ರು. ನಾವು ಪ್ರತಿಭಟನೆ ಮಾಡಕ್ ಬಂದಿದ್ವಿ, ನಮ್ಮ ಹಕ್ಕು, ನೀವು ತಡೀತಾ ಇದ್ದೀರಾ ಯಾಕೆ ಅಂತ ವಾಗ್ವಾದವನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ಪ್ರತಿಭಟನಾಕಾರರ ಆಕ್ರೋಶ ಜಾಸ್ತಿ ಆಗ್ತಾ ಇದ್ದಂತೆ ಪೊಲೀಸರು ಅವ್ರನ್ನೆಲ್ಲ ಚದುರಿಸಿದ್ದಾರೆ. ಎಲ್ಲ ಚೆನ್ನಾಗಾಗ್ತಿದೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಗಂಡಸರು ನೀವೇ ನಿಂತ್ಕೊಂಡಿದ್ದೀರಲ್ಲ. ಸರ್ಕಾರಿ ಶಾಲೆಯ ಖಾಲಿ ಜಾಗಕ್ಕೆ ಗ್ರಾಮಸ್ಥರು ಕನ್ನ ಹಾಕಿದ್ದಾರೆ. ಸುಮಾರು 1 ಎಕರೆ ಜಾಗವನ್ನ ಗ್ರಾಮದ ಕೆಲವರು ಆಕ್ರಮಿಸಿಬಿಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ನವಲಗುಂದದ ಕಾಲವಾಡ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಜಾಗಕ್ಕೆ ಖಾಲಿ ಜಾಗ ಇತ್ತು. ಅದು ಗ್ರಾಮಸ್ಥರು ಕನ್ನ ಹಾಕಿದ್ದಾರೆ. 1 ಎಕರೆ ಜಾಗವನ್ನ ಗ್ರಾಮದ ಕೆಲವರು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. 7 ದಶಕಗಳ ಹಿಂದೆ ಜಿಲ್ಲಾಡಳಿತಕ್ಕೆ ದಾನವಾಗಿ ಬಂದಿತ್ತು ಈ ಜಾಗ. 1 ಎಕರೆ 20 ಗುಂಟೆ ಜಾಗವನ್ನು ಶಿಕ್ಷಣ ಇಲಾಖೆ ಕೊಟ್ಟಿದ್ರು ದಾನವಾಗಿ. ಸುಮಾರು 20 ಗುಂಟೆ ಜಾಗದಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣ ಆಗಿತ್ತು. ಅದೇ ಶಾಲೆ ಪಕ್ಕದಲ್ಲೇ ಉಳಿದಿತ್ತಲ್ಲ 1 ಎಕರೆ ಜಾಗ ದಾನವಾಗಿ ಕೊಟ್ಟಿದ್ದು, ಅದನ್ನು ಆಕ್ರಮಿಸಿ ಸೈಟ್ ನಿರ್ಮಾಣ ಮಾಡಿದಾರಂತೆ. ಅದೇ ಜಾಗದಲ್ಲಿ 2 ಮನೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಗ್ರಾಮದ 11 ಜನರಿಂದ ಆ 1 ಎಕರೆ ಜಾಗ ಕಬಳಿಕೆ ಆಗಿದೆ ಅನ್ನೋ ಆರೋಪಗಳು ಕೇಳಿಬಂದಿದೆ. ಇನ್ನು ಆಕ್ರಮಿಸಿದ ಜಾಗ ವಾಪಸ್ ಶಾಲೆಗೆ ನೀಡುವಂತೆ ಆಗ್ರಹಗಳು ವ್ಯಕ್ತವಾಗಿದೆ. ಈ ಕುರಿತಂತೆ ಜಿಲ್ಲಾಡಳಿತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಕೆಲ ಗ್ರಾಮಸ್ಥರು ದಾಖಲೆ ಪರಿಶೀಲನೆ ಮಾಡಿ ಸರ್ವೆ ಮಾಡೋದು ಸೂಕ್ತ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಧಾರವಾಡ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹುಡುಗ ಇಷ್ಟು ಒಂದು ಸ್ಕೂಲ್ ಗ್ರೌಂಡ್ 1 ಎಕರೆ 20 ಗುಂಟೆ ಐತಿ. 20 ಗುಂಟೆದ ಸಾಲ ಐತಿ. 1 ಎಕರೆ ಒತ್ತುವರಿ ಐತೆ. ಅವು 11 ಮಂದಿ ಅದಾರ. ಅದಾವ ಮನಿ ಅದಾವ್ರಿ. ನಾವು ಕೊಟ್ಟಿಲ್ಲ, ಪಂಚಾಯತ್ ಮಾಡ್ಯಾರ. DC ಅವ್ರು ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ, AO ಕೊಟ್ಟಿವಿ, CO ಕೊಟ್ಟಿವಿ, ಎಲ್ಲರಿಗೂ ಕೊಟ್ಟಿವಿ. ಈಗ ಒಂದು 6 ತಿಂಗಳಾತೀವಿ ನಾವು ಇಲ್ಲಿ ನಡೆದಿದ್ದು. 6 ತಿಂಗಳಾದ್ರೂ ಅದ್ರ ಬಗ್ಗೆ ಇನ್ನೂ ಏನಾಗಿಲ್ಲ. ಹೌದು, ಅನುಕೂಲ ಆಗತ್ತೆ. ಶಾಲೆ ಹುಡುಗರಿಗೆ ಅನುಕೂಲ ಆಗತ್ತೆ ಬಿಟ್ರಿ ಮಾಡಿದ್ರೆ. ಅದು ಎಲ್ಲೇ ಜಾಗ ಕೊಡಿಸ್ರಿ, ಅದಕ್ಕೇನೈತಿ, ನಾವು ಇದ್ದಲ್ಲಿ ಕೊಡ್ಲಿ.
ಊರಿನ ಪ್ರಮುಖರು ಮತ್ತು SDMC ಎಲ್ಲ ಸದಸ್ಯರು ಕೂಡಿಕೊಂಡು ಮತ್ತು ನಮ್ಮ ಜಾಗ ಇಷ್ಟೈತಿ ಅನ್ನೋದನ್ನು 1956 ಒಳಗನ ಅದು ಇಷ್ಟಿತ್ತು ಅನ್ನೋದನ್ನು ಅದು 1 ಗುಂಟೆ 1 ಎಕರೆ 20 ಗುಂಟೆ ಇತ್ತು ಅಂತ ಹೇಳಿ ಉತ್ತಾರ ತಂದು ಕೊಟ್ಟರು ಸರ್. ಅದನ್ನು ನಾವು ಈ ಗ್ರಾಮ ಪಂಚಾಯತಿ ಕಾಲ್ವಾಡಕ್ಕೆ ಹೋಗಿ PD ಅವ್ರ ಕೈಯಾಗ ನಾವು ಅದನ್ನು ನಮ್ಮ ಮನವಿ ಸಲ್ಲಿಸಿದ್ವಿ ಸರ್. ನಮ್ಮ ಒತ್ತುವರಿ ಜಾಗ ಇದ್ದರೆ ನಮ್ಮ ಶಾಲೆಗೆ ಮಕ್ಕಳಿಗೆ ಆಟಕ್ಕಿಲ್ಲ, ಅದಕ್ಕೆ ನೀವು ಅದನ್ನು ಸರಿಪಡಿಸಿಕೊಡ್ರಿ ಅಂತೇಳಿ ಕೊಟ್ಟಿದ್ವಿ. ಅದು ಸುಮಾರು 30 ವರ್ಷದಿಂದನೇ ಅವರು ಪಂಚಾಯತಿಂದ ಅಲ್ಲಿ ಉತ್ತಾರ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಸೊ ನಾವು ಏನಿದ್ರು ಸಹಿತ ನಾವು ಅಲ್ಲಿ ಜನರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅಲ್ಲಿ ಸರ್ವೆ ಮಾಡಿ ಅವರಿಂದ ರಿಪ್ಲೈ ತಗೊಂಡು ಮುಂದುವರಿಬೇಕಾಗುತ್ತೆ. ಸೊ ಕಾಯ್ದೆ ಏನಿದೆ ಅದು ಅದೇ ರೀತಿ ನಾವು ಮುಂದುವರಿಬೇಕಾಗುತ್ತೆ. ಸೊ ಫಸ್ಟ್ ಸರ್ವೆ ಕಾರ್ಯ ಮಾಡ್ತೀವಿ, ಆದ್ರೆ ಎಷ್ಟು ಜಾಗ ಅವರು ಎಂಕ್ರೋಚ್ ಮಾಡಲಾಗಿದೆ ಅಂತ ಹೇಳ್ತಾರೆ ಅದು ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಮತ್ತೆ ಶಾಲೆ ಮಕ್ಕಳಿಗೂ ಸಹಿತ ಮುಂದೆ ಅದನ್ನ ಶಾಲೆ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕಾಯ್ತು ಅಥವಾ ಅಲ್ಲಿ ಜನಕ್ಕಾಯ್ತು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಏನು ಬಳಸ್ಕೊಳ್ಳೋಕ್ಕಾಯ್ತು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅಲ್ಲಿ ಹೋದಾಗ ಜನ ಅವರು ನಮ್ಮ ಹತ್ರ ಉತ್ತಾರಿದೆ ರೈಟ್ಸ್ ಇದೆ ಅಂತ ತೋರಿಸ್ತಾರೆ. ಸೊ ಅದು ಹೇಗೆ ಆಯ್ತು, ಎಲ್ಲಿಂದ ಬಂತು, ಕಾಯ್ದೆ ಪ್ರಕಾರ ಆಯ್ತು, ಕಾಯ್ದೆ ಬಾಹಿರವಾಗಿ ಆಯ್ತು, ಅದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಸರ್ವೆ ಕಾರ್ಯ ಮುಗಿಸಿ ಅವರಿಂದ ಒಂದು ನೋಟಿಸ್ ಇಶ್ಯೂ ಮಾಡಿ ರಿಪ್ಲೈ ತಗೊಳ್ತೀವಿ. ಅದಾದ್ಮೇಲೆ ನಾವು ವೆಲ್ಕಮ್ ಬ್ಯಾಕ್. ಜೂನ್ 21ಕ್ಕೆ ಮೈಸೂರಿಗೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಭದ್ರತೆಗೋಸ್ಕರ ಈಗಿನಿಂದಲೇ ತಯಾರಿಗಳು ನಡೀತಾ ಇದೆ. ಮೋದಿ ಸಂಚರಿಸುವಂತ ರಸ್ತೆಗಳಿಗೆ ಬ್ಯಾರಿಕೇಡ್ ಅಳವಡಿಕೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಮರದ ಪೋಲ್ಗಳ ಮೂಲಕ ಬ್ಯಾರಿಕೇಡ್ ನಿರ್ಮಾಣ ಮಾಡಿದ್ದಾರೆ. ಸುಮಾರು 30 ಕಿಲೋಮೀಟರ್ ಬ್ಯಾರಿಕೇಡ್ ನಿರ್ಮಾಣ ಕಾರ್ಯ ನಡೀತಾ ಇದೆ. ಮೋದಿ ಸಂಚರಿಸುವಂತ ವೇಳೆ ರಸ್ತೆಗಳು ಅಂದ್ರೆ ಮೋದಿ ಅವರು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೆ ಆ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಇರುತ್ತೆ 21ನೇ ತಾರೀಕು. ರಸ್ತೆಗಳಿಗೆ ಹೆಂಗೆ ಬ್ಯಾರಿಕೇಡ್ ಅಳವಡಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಭದ್ರತೆಗೋಸ್ಕರ ಈಗಿನಿಂದಲೇ ತಯಾರಿಗಳಾಗ್ತಾ ಇದೆ. ಸುಮಾರು ಒಂದು 30 ಕಿಲೋಮೀಟರ್ ನರೇಂದ್ರ ಮೋದಿ ಅವರು ಸಂಚಾರ ಮಾಡುವಂತ ಎಲ್ಲ ರಸ್ತೆಗಳು 21ನೇ ತಾರೀಕು ಕ್ಲೋಸ್ ಇರುತ್ತೆ. ಅದಕ್ಕೋಸ್ಕರ ಈಗಿನಿಂದಲೇ ತಯಾರಿಗಳು ನಡೀತಾ ಇದೆ. ಇನ್ನು ಮೈಸೂರಿನ ಮಹಾರಾಜ ಗ್ರೌಂಡ್ಸ್ ನಲ್ಲಿ ಮೋದಿ ಸಾರ್ವಜನಿಕ ಸಭೆ ನಡೆಸುತ್ತಾರೆ. ಈ ಗ್ರೌಂಡ್ ನಲ್ಲಿ ಸಿದ್ಧತೆಗಳು ಯಾವ ತರ ನಡೀತಾ ಇದೆ ಅಂತ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನರೇಂದ್ರ ಮೋದಿ ಅವರು ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮೈಸೂರಿನ ಒಂದು ಮಹಾರಾಜ ಮೈದಾನದಲ್ಲಿ ಈಗ ಒಂದು ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಏನಂದ್ರೆ ಕೇಂದ್ರ ಸರ್ಕಾರದ ಒಂದು ವಿವಿಧ ಯೋಜನೆಗಳ ಫಲಾನುಭವಿಗಳಿದ್ರೆ ಅವರೊಟ್ಟಿಗೆ ಒಂದು ನರೇಂದ್ರ ಮೋದಿ ಅವರು ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಮಾಡುವಂಥದ್ದು. ಹಾಗಾಗಿ ಇನ್ನು ಮಹಾರಾಜ ಮೈದಾನದಲ್ಲಿ ಈಗ ಒಂದು ಸಿದ್ಧತೆಗಳು ಕೂಡ ನಡೀತದೆ. ಬೃಹತ್ತಾದಂತಹ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿನ ಒಂದು ಜನರನ್ನ ಸೇರಿಸುವಂತ ಒಂದು ಗುರಿಯನ್ನು ಇಟ್ಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಒಂದು ಫಲಾನುಭವಿಗಳಿದ್ರೆ ಅವರೊಟ್ಟಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಮೋದಿ ಅವರು ಮಾಡ್ತಾರೆ. ಹಾಗಾಗಿ ಈ ಮಹಾರಾಜ ಮೈದಾನದಲ್ಲಿ ಈ ರೀತಿಯ ಬೃಹತ್ ಆದಂತಹ ವೇದಿಕೆಯನ್ನು ಕೂಡ ಈಗಾಗಲೇ ಸಿದ್ಧ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನಂತಂದ್ರೆ ಮೈಸೂರಿನ ಏರ್ಪೋರ್ಟ್ ನಿಂದ ಏನು ಮುಖ್ಯ ರಸ್ತೆಗಳೇನು ಬರ್ತಾರೆ, ಪ್ರಮುಖ ರಸ್ತೆಗಳಾದಂತಹ ನಂಜನಗೂಡು ಮುಖ್ಯ ರಸ್ತೆ ಇರ್ಬೋದು, ಏನು ಮೈಸೂರು ನಗರದಲ್ಲಿರುವಂತಹ ಒಂದು 100 ಅಡಿ ರಸ್ತೆ ಇರ್ಬೋದು ಮತ್ತು ಬುಲ್ವಾರ್ಡ್ ರಸ್ತೆಗಳಿದೆ. ಈ ಎಲ್ಲಾ ರಸ್ತೆಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕುವಂಥದ್ದು, ಜೊತೆಗೆ ರಸ್ತೆಗಳಿಗೆ ಡಾಂಬರೀಕರಣ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಒಟ್ಟಲ್ಲಿ ಮೋದಿ ಅವರು ಮೈಸೂರಿಗೆ ಬರುವಂತ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಮತ್ತು ಏನು ಸೆಕ್ಯೂರಿಟಿಗಳನ್ನ ಕೂಡ ಈಗ ಮಾಡಿಕೊಳ್ಳುವಂತ ಕೆಲಸಕ್ಕೆ ಈಗ ಜಿಲ್ಲಾಡಳಿತ, ಮೈಸೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯು ಕೂಡ ಮುಂದಾಗಿರುವಂಥದ್ದು. ಒಟ್ಟಲ್ಲಿ ಮೈಸೂರಿಗೆ ಆಗಮಿಸುತ್ತಿರುವಂತಹ ಮೋದಿ ಅವರನ್ನ ಅದ್ದೂರಿಗೆ ಸ್ವಾಗತವನ್ನ ಮಾಡ್ಕೊಳ್ಳಿಕ್ಕೆ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಮಾಡಲಾಗ್ತಿರುವಂಥದ್ದು. ವರದಿಯೊಂದಿಗೆ ದಿವ್ಯೇಶ್ ಟಿವಿ, ನ್ಯೂಸ್ 18 ಕನ್ನಡ, ಮೈಸೂರು. ಚಿತ್ರದುರ್ಗದಲ್ಲಿ ರಾಜ್ಯ ಮಟ್ಟದ ಬಿಜೆಪಿ ಜನಪ್ರತಿನಿಧಿಗಳ ಸಮಾವೇಶ ನಡೀತಾ ಇದೆ. ಚಿತ್ರದುರ್ಗಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬಂದಿದ್ದಾರೆ. ಮುರುಘಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಜೆಪಿ ನಡ್ಡಾ. ನಡ್ಡಾಗೆ ಸಿಎಂ ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ಜನಪ್ರತಿನಿಧಿಗಳ ಸಮಾವೇಶದ ಉದ್ಘಾಟನೆಗೆ ಜೆಪಿ ನಡ್ಡಾ ಅವರು ಬಂದಿದ್ದಾರೆ. ಜಿಲ್ಲೆಯ ವಿವಿಧ ಮಠಾಧೀಶರನ್ನು ಕೂಡ ಜೆಪಿ ನಡ್ಡಾ ಅವರು ಭೇಟಿಯಾಗಿದ್ದಾರೆ. ಕ್ಯಾಮ್ರಾ ಅಡ್ಡ ಐತಿ.
ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.